ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾ ದಿನಕ್ಕೊಂದು ದಾಖಲೆ ಬರೆಯುತ್ತಿದೆ. ಮೊನ್ನೆಯಷ್ಟೇ ವಿದೇಶಗಳಲ್ಲಿ ಯುಐ ಸಿನಿಮಾದ ಮೊದಲ ದಿನದ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದವು. ಇದೀಗ ಹೊರ ರಾಜ್ಯಗಳಲ್ಲೂ ಅಡ್ವಾನ್ಸ್ ಬುಕ್ಕಿಂಗ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಯುಐ ಮತ್ತೊಂದು ದಾಖಲೆ, ಭರ್ಜರಿ ಟಿಕೆಟ್ ಮಾರಾಟ, ಸೋಲ್ಡ್ ಔಟ್, ಹೌಸ್ಫುಲ್, ಒಪ್ಪಿಗೆ ಗೆಲುವಿನ ಕಿರೀಟ. ಕನ್ನಡದ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಯುಐ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಭಾರತೀಯ ಸಿನಿಮಾ ರಂಗದ ಮತ್ತೊಂದು ಭಾರೀ ಬಜೆಟ್ ಸಿನಿಮಾ ಇದಾಗಿದ್ದು, ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಹಲವಾರು ದೇಶಗಳಲ್ಲೂ ಯುಐ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ಅದರಲ್ಲೂ ಕನ್ನಡದಲ್ಲಿ ಒಪ್ಪಿ ಫ್ಯಾನ್ಸ್ ಹಬ್ಬ ಮಾಡೋಕೆ ರೆಡಿಯಾಗಿದ್ದಾರೆ. ಬುಕ್ ಮೈ ಶೋನಲ್ಲಿ ಟಿಕೆಟ್ ಮಾರಾಟ ಆರಂಭವಾಗಿದ್ದು, ಓಪನ್ ಆದ ಒಂದೇ ಒಂದು ಗಂಟೆಗೆ ಬಹುತೇಕ ಚಿತ್ರಮಂದಿರಗಳ ಬೆಳಗಿನ ಶೋ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಮೊದಲ ದಿನದ ಟಿಕೆಟ್ಗಳು ಭರ್ಜರಿಯಾಗಿ ಮಾರಾಟ ಆಗ್ತಿವೆ. ಇದು ಕನ್ನಡದಲ್ಲಿ ಮಾತ್ರವಲ್ಲ, ಹಲವಾರು ಭಾಷೆಗಳಲ್ಲೂ ಇಂಥದ್ದೇ ರೆಸ್ಪಾನ್ಸ್ ಸಿಕ್ಕಿದೆ. ಸ್ಟಾರ್ಟ್ ಮಾಡೋ ಕರೆಕ್ಟ್ ಆಗಿ ಏನಾಗಿದೆ ಅಂತಂದ್ರೆ, ಒಂದು ಒಳ್ಳೆ ಸುದ್ದಿ ಬಂತು. ಕನ್ನಡ ಚಲನಚಿತ್ರ ರಸಿಕರು ಅದು ಉಪೇಂದ್ರ ಯುಐ ಪಿಕ್ಚರ್ಗೆ ಇಂಥ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಓಪನ್ ಮಾಡಿದ್ರು ಅಷ್ಟೇ. ಮಾರ್ನಿಂಗ್ ಶೋಗೆ ಓಪನ್ ಮಾಡಿ ಅರ್ಧ ಗಂಟೆನಲ್ಲೇ ಕಂಪ್ಲೀಟ್ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗಿದೆ. ಬೆಳಗಿನ ಜಾವ 6:30 ಶೋಗೆ 20ನೇ ತಾರೀಕಿಗೆ ಅಂತ ಓಪನ್ ಮಾಡಿದ್ದಕ್ಕೆ ಎಲ್ಲ ಶೋಸು ಹೌಸ್ಫುಲ್ ಆಗಿದೆ. ಬಹಳ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಲ್ಲೂ ಕೂಡ ಒಂದು ವಾರದ ಮುಂಚೆನೆ ಟಿಕೆಟ್ ಸೋಲ್ಡ್. ಯುಐ ಅಂತಹ ಅಪರೂಪದ ಸಿನಿಮಾವನ್ನ ಎಲ್ಲರಿಗೂ ತಲುಪಿಸುವ ಕನಸೊತ್ತು ಇಡೀ ತಂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ನಾನಾ ರಾಜ್ಯಗಳನ್ನ ಸುತ್ತುತ್ತಿದೆ. ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಮುಂಬೈ ಹೀಗೆ ಅನೇಕ ಕಡೆ ಪ್ರೀ ರಿಲೀಸ್ ಈವೆಂಟ್ ಆಯೋಜನೆ ಮಾಡಿದೆ. ಈಗಾಗಲೇ ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದ್ದು, ಮಂಗಳವಾರ ಚೆನ್ನೈ ಮತ್ತು ಬುಧವಾರ ಮುಂಬೈನಲ್ಲಿ ಉಪೇಂದ್ರ ಮತ್ತು ಯುಐ ಟೀಮ್ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಭಾಗಿಯಾಗಲಿದೆ. ಅಲ್ಲಿಂದ ಫ್ಯಾನ್ಸ್ ಜೊತೆ ಇಡೀ ಟೀಮ್ ಬೆರೆಯಲಿದೆ. ನಾನಾ ಕಾರಣಗಳಿಂದಾಗಿ ಸಿನಿಮಾ ಕುತೂಹಲ ಮೂಡಿಸಿದೆ. ಹಲವು ವರ್ಷಗಳ ನಂತರ ಉಪೇಂದ್ರ ಮತ್ತೆ ನಿರ್ದೇಶನಕ್ಕೆ ಮರಳಿದ್ದಾರೆ. ಜೊತೆಗೆ ಮತ್ತೊಂದು ಹೊಸ ಬಗೆಯ ಕಥೆಯನ್ನ ಹೆಣೆದು ತಂದಿದ್ದಾರೆ. ಈಗಾಗಲೇ ಬಿಡುಗಡೆಯಾಗಿರುವ ಹಾಡು ಮತ್ತು ವಾರ್ನರ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಉಪ್ಪಿ ಮತ್ತೆ ಟಿಪಿಕಲ್ ಸ್ಟೈಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೇರೊಂದು ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲಿದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಸಿನಿಮಾ ನೋಡಲು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಈ ಕಾಯುವಿಕೆಗೆ ನಿಜವಾದ ಅರ್ಥ ಬರುವಂತಹ ಸಿನಿಮಾ ಇದಾಗಿದೆ. ರಸಿಕರಿಗೆ ಈ ಪಿಕ್ಚರ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಜನಪ್ರಿಯ ನಿರ್ದೇಶಕರು ಮತ್ತೆ ನಟರು ಎಲ್ಲ ಬಂದಿದ್ರು ಫಂಕ್ಷನ್ಗೆ. ಅಲ್ಲಿ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಉಪೇಂದ್ರ ಅವ್ರಿಗೆ ಅಷ್ಟು ಫ್ಯಾನ್ಸ್ ಇದ್ದಾರೆ. ಅಲ್ಲಿ ನಾಳೆ ಮುಂಬೈನಲ್ಲಿ ಆಗ್ತಾ ಇದೆ ಪ್ರೀ ರಿಲೀಸ್ ಇವೆಂಟು ಆಗ್ತಾ ಇದೆ. ಹೊರ ರಾಜ್ಯಗಳಲ್ಲೂ ಕೂಡ ಯುಐ ಅಂದ್ರೆ ಇದು ಏನಪ್ಪ, ಇದು ಕರ್ನಾಟಕದಿಂದ ಇಂಥ ದೊಡ್ಡ ಸುದ್ದಿ ಮಾಡ್ತಾ ಇರುವಂತ ಸಿನಿಮಾ ಅಂತ ಅಂದ್ಬಿಟ್ಟು ಕಾತ್ರದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ನಮ್ಗೆ ಬಹಳ ಸಂತೋಷ ಆಗಿದೆ. 20ನೇ ತಾರೀಕು ಬಂದು ದಯಮಾಡಿ ಎಲ್ಲರೂ ಯುಐ ಸಿನಿಮಾವನ್ನು ಚಲನಚಿತ್ರ ಮಂದಿರದಲ್ಲಿ ನೋಡಿ ಅಂತ ಕಳಕಳಿಯಿಂದ ಕೇಳ್ಕೊತೇನೆ. ಇನ್ನು ಡಿಸೆಂಬರ್ 20ಕ್ಕೆ ಏಕಕಾಲಕ್ಕೆ ವಿಶ್ವದಾದ್ಯಂತ ಯುಐ ಸಿನಿಮಾ ರಿಲೀಸ್ ಆಗ್ತಿದೆ. ಕನ್ನಡ, ಮಲಯಾಳಂ, ತೆಲುಗು, ತಮಿಳು ಮತ್ತು ಹಿಂದಿಯಲ್ಲಿ ಹೆಸರಾಂತ ಪ್ರೊಡಕ್ಷನ್ ಹೌಸ್ಗಳ ಜೊತೆಯಾಗಿ ಲಹರಿ ಸಂಸ್ಥೆಯು ಚಿತ್ರವನ್ನ ಬಿಡುಗಡೆ ಮಾಡುತ್ತಿದೆ. ಮತ್ತೊಂದು ಅಚ್ಚರಿಯ ಸಂಗತಿಯೆಂದ್ರೆ, ಟಿಕೆಟ್ ಬೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ಏರಿಕೆ ಮಾಡಿಲ್ಲ. ಸಾಮಾನ್ಯವಾಗಿ ಭಾರಿ ಬಜೆಟ್ ಸಿನಿಮಾಗಳು ಅಂದಾಗ ಟಿಕೆಟ್ ಬೆಲೆ ಗಗನಕ್ಕೆ ಇರುತ್ತೆ. ಆದ್ರೆ ಎಲ್ಲರಿಗೂ ಸಿನಿಮಾ ತೋರಿಸುವ ಉದ್ದೇಶದಿಂದ ಮತ್ತೆ ಮತ್ತೆ ಸಿನಿಮಾ ನೋಡಲಿ ಅನ್ನೋ ಕಾರಣಕ್ಕೆ ನಾರ್ಮಲ್ ಪ್ರೈಸ್ ನಲ್ಲಿ ಚಿತ್ರ ತೋರಿಸುತ್ತಿದೆ ನಿರ್ಮಾಣ ಸಂಸ್ಥೆ. ಲಹರಿ ಫಿಲ್ಮ್ಸ್ ಹಾಗೂ ವೀನಸ್ ಎಂಟರ್ಟೈನರ್ಸ್ ನಲ್ಲಿ ಜಿ ಮನೋಹರನ್ ಹಾಗೂ ಕೆಪಿ ಶ್ರೀಕಾಂತ್ ಜಂಟಿಯಾಗಿ ಚಿತ್ರವನ್ನ ನಿರ್ಮಾಣ ಮಾಡಿದ್ದು, ರೇಷ್ಮಾ ನಾಣಯ್ಯ, ನಿಧಿ ಸುಬ್ಬಯ್ಯ, ಗುರುಪ್ರಸಾದ್ ಸೇರಿದಂತೆ ನುರಿತ ಕಲಾವಿದರೆ ಸಿನಿಮಾದಲ್ಲಿದ್ದಾರೆ. ಶರಣು ಹುಲ್ಲೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.